ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಇವತ್ತು ನಾನು ತಿಳಿಸ್ಕೊಡ್ತಾ ಇರುವಂತಹ ಸಾಹಿತಿಯ ಪರಿಚಯ ಟಿ.ಪಿ. ಕೈಲಾಸಂ ಅವ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಟಿ.ಪಿ. ಕೈಲಾಸಂ ಅವರು 29 ಜುಲೈ 1884ರಲ್ಲಿ ಮೈಸೂರು ನಗರದಲ್ಲಿ ಜನಿಸ್ತಾರೆ. ಪರಮಶಿವ ಅಯ್ಯರ್ ಮತ್ತು ಕಮಲಮ್ಮ ದಂಪತಿಗಳ ಮಗನಾಗಿ ಜನಿಸ್ತಾರೆ. ಇವರ ಒಂದು ಪೂರ್ಣ ಹೆಸರು ಬಂದು ತ್ಯಾಗರಾಜ ಪರಮಶಿವ ಅಯ್ಯರ್ ಕೈಲಾಸಂ ಅನ್ನುವಂಥದ್ದು ಇವರ ಪೂರ್ಣ ಹೆಸರು. ಇವರು ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ BA ಪದವಿಯನ್ನು ಪೂರೈಸ್ತಾರೆ. ಲಂಡನ್ನಿನ ರಾಯಲ್ ಕಾಲೇಜಿನಲ್ಲಿ ಭೂಗರ್ಭ ಶಾಸ್ತ್ರ ವಿಷಯದಲ್ಲಿ ಉನ್ನತ ಶಿಕ್ಷಣವನ್ನು ಪಡ್ಕೊಳ್ತಾರೆ. ರಾಯಲ್ ಜಿಯಾಜಿಕಲ್ ಸೊಸೈಟಿಗೆ ಪ್ರಬಂಧ ಬರೆದು ಪ್ರಥಮ ಭಾರತೀಯ ವಿದ್ಯಾರ್ಥಿಯಾಗಿ ಫೆಲೋಶಿಪ್ ಪಡ್ಕೊಳ್ತಾರೆ. ರಾಯಲ್ ಜಿಯಾಜಿಕಲ್ ಸೊಸೈಟಿಗೆ ಪ್ರಬಂಧವನ್ನು ಬರೆದು ಪ್ರಥಮ ಭಾರತೀಯ ವಿದ್ಯಾರ್ಥಿಯಾಗಿ ಫೆಲೋಶಿಪ್ ಪಡ್ಕೊಳ್ತಾರೆ. ಇಂಗ್ಲೆಂಡಿನ ರಂಗಭೂಮಿಯ ಪ್ರತ್ಯಕ್ಷ ಪರಿಚಯದಿಂದ ಜಾರ್ಜ್ ಬರ್ನಾರ್ಡ್ ಶಾ ಅವರ ನಾಟಕಗಳಿಂದ ಸ್ಫೂರ್ತಿಯನ್ನು ಪಡೆದು ಪೌರಾಣಿಕ ನಾಟಕಗಳ ಒಂದು ಮಬ್ಬಿನಲ್ಲಿ ಮೈಮರೆತಿದ್ದ ಕನ್ನಡಿಗರಿಗೆ ಸಾಮಾಜಿಕ ನಾಟಕಗಳನ್ನು ಪರಿಚಯಿಸ್ತಾರೆ. ಕನ್ನಡದಲ್ಲಿ ಸಾಮಾಜಿಕ ನಾಟಕಗಳನ್ನು ಬರೆದ ಮೊದಲಿಗರು ಇವರು ಅಂತ ಹೇಳ್ಬಹುದಾಗಿದೆ. ಕೆಲವು ಕಾಲ ಕರ್ನಾಟಕ ವಿವಿಧ ಸ್ಥಳಗಳಲ್ಲಿ ಅಸಿಸ್ಟೆಂಟ್ ಜಿಯಾಲಜಿಸ್ಟ್ ಆಗಿ ಸೇವೆಯನ್ನು ಕೂಡ ಇವರು ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದಾಗಿದೆ. ಕೈಲಾಸಂ ಅವರು ತಮ್ಮನ್ನ ಪಂಡಿತ ಮಂಡಾಲಗ್ರೇಸರ ಚಂಡ ಪ್ರಚಂಡ ಗುಂಡು ಪ್ರಾಸಪ್ರಿಯ ಅಂತ ಹೇಳಿ ಕರ್ಕೊಂಡಿದ್ದಾರೆ. ಹಾಗೆ ಕೈಲಾಸಂ ಅವರು ಕನ್ನಡದಲ್ಲಿ ಆಂಗ್ಲೋ ಪದಗಳ ಬಳಕೆ ಮಾಡಿ ಕನ್ನಡ ಮತ್ತು ಆಂಗ್ಲೋ ಪದಗಳ ಬಳಕೆ ಮಾಡಿ ವೈಶಿಷ್ಟ್ಯತೆಯನ್ನು ಕೂಡ ತಂದಿದ್ದಾರೆ. ಕನ್ನಡಕ್ಕೊಬ್ಬನೇ ಕೈಲಾಸಂ ಎನ್ನುವಷ್ಟು ಅವರ ಬರವಣಿಗೆ ಪ್ರಸಿದ್ಧಿಯಾಗಿದೆ. ಇನ್ನು ಕೈಲಾಸಂ ಅವರನ್ನು ಕರ್ನಾಟಕ ಪ್ರಹಸನ ಪಿತಾಮಹ ಅಂತ ಕೂಡ ಸಂಬೋಧಿಸ್ಕೊಂಡಿರೋದನ್ನ ನಾವು ನೋಡ್ಬೋದು. ಕರ್ನಾಟಕ ಪ್ರಹಸನ ಪಿತಾಮಹ ಅಂತ ಹೇಳಿ ಸಂಬೋಧಿಸ್ಕೊಂಡಿದ್ದಾರೆ. ಇನ್ನು ದಿನ ಬಳಕೆ ಕನ್ನಡ ಭಾಷೆಯನ್ನು ಕೂಡ ಇವರು ಬಳಸ್ಕೊಂಡು ಗದ್ಯ ನಾಟಕಗಳನ್ನು ಬರೆದಿದ್ದಾರೆ. ಡಾಕ್ಟರ್ CR ರೆಡ್ಡಿ ಅವರು ಕೈಲಾಸಂ ಅವ್ರನ್ನ ಒಂದು ಅತಿ ಶ್ರೇಷ್ಠ ವಜ್ರ ಅಂತ ಹೇಳಿ ಬಣ್ಣಿಸಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯ ಕೈಲಾಸಂ ಸಮಗ್ರ ಕೃತಿಗಳನ್ನು ಕೈಲಾಸಂ ಕೃತಿಗಳು ಅಂತ ಹೇಳಿ ಹೆಸರಿಸಿ ಪ್ರಕಟಿಸಿದೆ. ಇನ್ನು ಕುಂತಲ್ಲಿ ಕಂಪ್ನಿ ನಿಂತಲ್ಲಿ ನಾಟಕ, ಕುಂತಲ್ಲಿ ಕಂಪ್ನಿ ನಿಂತಲ್ಲಿ ನಾಟಕ ಎಂಬುದು ಕೈಲಾಸಂ ಅವರ ಒಂದು ನಿಲುವು ಅಂತ ಕೂಡ ನೋಡಬಹುದಾಗಿದೆ. ಇನ್ನು ಕೈಲಾಸಂ ಅವರ ನಾಟಕಗಳನ್ನು ನಾವು ನೋಡೋದಾದರೆ ಟೊಳ್ಳುಗಟ್ಟಿ, ಪೋಲಿ ಕಿಟ್ಟಿ, ಬಹಿಷ್ಕಾರ, ಓಂ ರೂಲ್, ಗಂಡಸ್ ಕತ್ರಿ, ವೈದ್ಯನ ವ್ಯಾಧಿ, ತಾವರೆಕೆರೆ, ತಾಳಿ ಕಟ್ಕೊಳ್ಳೋನೆ, ಉತ್ತದಲ್ಲಿ ಉತ್ತ, ಬಂಡವಾಳಿಲ್ಲದ ಬಡಾಯಿ, ಒಬ್ಬಣ್ಣ, ಅಮ್ಮವ್ರ ಗಂಡ, ಸೀಕರ್ಣೆ ಸಾವಿತ್ರಿ, ಸತ್ತವನ ಸಂತಾಪ, ನಮ್ಮ ಕಂಪ್ನಿ, ನಮ್ಮ ಕ್ಲಬ್ಬು, ನಮ್ಮ ಬ್ರಾಹ್ಮಣಿಕೆ, ಸೂಳೆ, ಏಕಲವ್ಯ, ಕೀಚಕ, ಶಬರನ ಶೃಂಗಾರ, ವಿವಿಧ ವಿನೋದಾವಳಿ, ಅಧ್ವಾನವನ, ಬಲಿತ ಬಾಲಿಕಾ ಪಾಠಶಾಲೆ ಇವು ಇವರ ಪ್ರಸಿದ್ಧ ನಾಟಕ ಮತ್ತು ಪ್ರಹಸನಗಳು ಅಂತ ಹೇಳ್ಬೋದು. ಈ ಟೊಳ್ಳುಗಟ್ಟಿ ಅನ್ನುವಂಥದ್ದು ಮೊದಲ ನಾಟಕ, ಟಿ.ಪಿ. ಕೈಲಾಸಂ ಅವರ ಮೊದಲ ನಾಟಕ. ಕನ್ನಡ ಸಾಮಾಜಿಕ ನಾಟಕಗಳಲ್ಲಿ ಇದೇ ಮೊದಲನೇದು ಅಂತ ಕೂಡ ಹೇಳ್ಬೋದು. 1922ರಲ್ಲಿ ಪ್ರಕಟ ಆಗುತ್ತೆ. ಪುಟ್ಟು ಮತ್ತು ಮಾದು ಈ ನಾಟಕದ ಪ್ರಧಾನ ಪಾತ್ರಗಳು. ಪುಟ್ಟು ಓದಿನಲ್ಲಿ ಮುಂದಿದ್ರೆ ಅವನು ಅಪ್ಪನಿಗೆ ಪ್ರಿಯವಾಗಿರ್ತಾನೆ. ಮಾದು ಓದಿನಲ್ಲಿ ಹಿಂದಿದ್ದು ಅನಾರೋಗ್ಯಳಾದ ತಾಯಿಯ ಪೋಷಣೆ ಮಾಡ್ತಾ ಇರ್ತಾನೆ. ಒಂದ್ಸರಿ ಮನೆಗೆ ಬೆಂಕಿ ಬಿದ್ದಾಗ ಪುಟ್ಟು ಬರೀ ಅವನ ಪುಸ್ತಕಗಳನ್ನು ಸಂರಕ್ಷಿಸಿಕೊಂಡ್ರೆ ಮಾದು ಮನೆಯವ್ರನ್ನೆಲ್ಲ ರಕ್ಷಿಸಿ ತಾನು ಬೆಂಕಿಯಲ್ಲಿ ಸಿಕ್ಕಾಕೊಳ್ತಾನೆ. ಇದು ಆಧುನಿಕ ಶೈಕ್ಷಣಿಕ ವ್ಯವಸ್ಥೆ ಮತ್ತು ಅಂಕ ಗಳಿಕೆಯ ಮಾನದಂಡವನ್ನು ವಿಡಂಬಿಸುವ ಒಂದು ನಾಟಕ ಆಗಿದೆ. 1919ರಲ್ಲಿ ಅಮೇಚೂರ್ ಡ್ರಾಮ್ಯಾಟಿಕ್ ಅಸೋಸಿಯೇಷನ್ ಅವರ ಸ್ಪರ್ಧೆಯಲ್ಲಿ ಇದು ಪ್ರಥಮ ಬಹುಮಾನ ಗಳಿಸಿದೆ. ಈ ನಾಟಕದಲ್ಲಿ ಕೈಲಾಸಂ ತಮ್ಮನ್ನ ಪ್ರಹಸನ ಪಿತಾಮಹ, ಚಂಡ ಪ್ರಚಂಡ, ಗುಂಡುರಾಯ ನಮಸ್ತುತೆ ಅಂತ ಹೇಳಿ ಕರ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಸೂಳೆ ಅನ್ನುವಂತಹ ನಾಟಕ 3 ತಲೆಮಾರುಗಳ ಹೆಣ್ಣುಗಳ 30 ವರ್ಷಗಳ ಕಥೆಯನ್ನು ಚಿತ್ರಿಸುವಂಥದ್ದು. ಅನಿವಾರ್ಯವಾಗಿ ಸೂಳೆ ಆಗಬೇಕಾದ ಹೆಣ್ಣಿನ ಬಗ್ಗೆ ಅನುಕಂಪ ಮತ್ತು ಆ ಸ್ಥಿತಿ ಬದಲಾಗುವ ಅಪೇಕ್ಷೆಯನ್ನು ಪ್ರಕಟಿಸುತ್ತೆ.
ಇಲ್ಲಿ ತನ್ನ ಸರ್ವಸ್ವವನ್ನು ಅವಳಿಗೆ ದಾರೆ ಎರೆಯುವ ಸುಬ್ಬುವಿನ ಪಾತ್ರ ಕೂಡ ಈ ನಾಟಕದಲ್ಲಿದೆ ಅಂತ ಹೇಳ್ಬೋದಾಗಿದೆ. ಇನ್ನು ತಾಳಿ ಕಟ್ಕೊಳ್ಳೋನೆ ಅನ್ನುವಂಥದ್ದು ಟೊಳ್ಳುಗಟ್ಟಿ ನಾಟಕದ ಮುಂದುವರಿದ ಭಾಗ ಅಂತ ಹೇಳ್ಬೋದಾಗಿದೆ. ಹಾಗೆ ಇವರು ಇಂಗ್ಲಿಷ್ ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ದಿ ಪಾಪರ್ಸ್, ದಿ ಬ್ರಾಹ್ಮಿನ್ಸ್ಕರ್ಸ್, ದಿ ಬರ್ಡನ್, ಹಾಗೆ ಫುಲ್ಫಿಲ್ಮೆಂಟ್, ಲಿಟಲ್ ಕಿಸ್ ಆ್ಯಂಡ್ ಪ್ಲೆಸ್ ಇವು ಇವರ ಇಂಗ್ಲಿಷ್ ಕೃತಿಗಳು. ಇನ್ನು ಕತೆಗಳು ಮುದ್ದೋ ಇಲ್ಲ ಕದ್ದೋ, ಸುಂಕದ ಕಟ್ಟೆ, ಶಾಮಿಯ ಸೇಡು, ತಾವರೆಕೆರೆ, ಸಮಶ್ಚೋಯಿನ ದಂಡಿ ಇವು ಇವರ ಕತೆಗಳು ಅಂತ ಹೇಳ್ಬೋದು. ಇನ್ನು ಕೆಲವು ಹಾಡುಗಳನ್ನು ಕೂಡ ಇವರು ರಚಿಸಿದ್ದಾರೆ. ತಿಪ್ಪಾರಳ್ಳಿ, ಕೋಳಿಕೆ ರಂಗ, ನೋಡಿದ್ರ ನಮ್ಮ ನಂಜಿನ, ಕಾಶಿಗೆ ಓದ್ ನಂಬಾವ, ಬೋರಾನ ಬಾರ, ನಂಜಿ ನನ್ನ ಪ್ರಂಜಿ ಇವು ಇವರ ಪ್ರಸಿದ್ಧವಾದ ಹಾಡುಗಳು ಅಂತ ಹೇಳ್ಬೋದಾಗಿದೆ. ಹಾಗೆ ಕೈಲಾಸಂ ಅವರ ಕಲ್ಪನೆಯಲ್ಲಿ ಹೆಣ್ಣಿನ ಬಾಳು, ಕಣ್ಣೀರೇನೆ, ವಿವಿಧ, ವಿನೋದಾವಳಿ, ಕೀಚಕ ಇವು ಇವರ ಪ್ರಸಿದ್ಧವಾದ ನಾಟಕಗಳನ್ನು BS ರಾಮರಾವ್ ಬರಹ ರೂಪಕ್ಕೆ ಇಳಿಸಿದ್ದಾರೆ. ಇನ್ನು ಕೈಲಾಸಂ ಅವರ ಕಲ್ಪನೆಯಲ್ಲಿದ್ದ ಮೊಮ್ಮಗಳ ಮುಯ್ಯಿ ನಾಟಕವನ್ನು BS ರಾಮರಾವ್ ಮತ್ತು YNK ಬರಹ ರೂಪಕ್ಕೆ ಇಳಿಸಿದ್ದಾರೆ. GP ರಾಜರತ್ನಂ ಅವರು ಕೈಲಾಸಂ ಅವರ ಕೀಚಕ ನಾಟಕವನ್ನು ಇಂಗ್ಲಿಷ್ನಿಂದ ಕನ್ನಡಕ್ಕೆ ತಂದಿದ್ದಾರೆ. ಈ GP ರಾಜರತ್ನಂ ಅವರು ಕೈಲಾಸಂ ಅವರ ಕೀಚಕ ನಾಟಕವನ್ನು ಇಂಗ್ಲಿಷ್ನಿಂದ ಕನ್ನಡಕ್ಕೆ ತಂದಿದ್ದಾರಂತೆ. ಇನ್ನು ಇವ್ರಿಗೆ ದೊರೆತಂತಹ ಪುರಸ್ಕಾರ ಪ್ರಶಸ್ತಿ ನೋಡೋದಾದರೆ 1945ರಲ್ಲಿ ಮದ್ರಾಸಿನಲ್ಲಿ ನಡೆದ 29ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ವಹಿಸ್ಕೊಂಡಿದ್ರು ಅಂತ ಹೇಳ್ಬೋದು. ಇದಿಷ್ಟು TP ಕೈಲಾಸಂ ಅವರ ಪರಿಚಯ. ಅವರ ಕೃತಿಗಳು ಪ್ರಶ್ನೆ ಆಗ್ತವೆ, ಅವರ ನಾಟಕಗಳು ಪ್ರಶ್ನೆ ಆಗ್ತವೆ, ಅವನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಟೊಳ್ಳುಗಟ್ಟಿ ಅವರ ಮೊದಲ ನಾಟಕ, ಇದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಸಾಹಿತಿಯ ಬಗ್ಗೆ ತಿಳಿಸ್ತೀನಿ. ಧನ್ಯವಾದ.